ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ಸ್ನೇಹಿತರೆ. ಮನೆ ಮದ್ದಲ್ಲಿ ಈ ಶೀತ ಮತ್ತು ಕೆಮ್ಮು ಅಲ್ಲ, ಶೀತ ಕೆಮ್ಮು ಕೋಲ್ಡ್ ಕಾಫ್ ಅಂತ ಬರ್ತಾ ಇರ್ತದೆ. ಈಗ ಶೀತಕ್ಕೆ ಏನ್ ಮನೆ ಮದ್ದುಗಳು ಅಂದ್ರೆ, ಕೋಲ್ಡ್ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನೋಡಿ, ಕೋಲ್ಡ್ ಕಾಫ್ ಅನ್ನೋದು ಎಷ್ಟೋ ಕಾರಣಗಳಿಂದ ಬರುತ್ತೆ. ಒಂದು ಕಾರಣ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಸೊ ವಾತಾವರಣ ಬದಲಾವಣೆ ಆಗಿರ್ತದೆ. ಅಂದ್ರೆ ಅಷ್ಟುವರೆಗೂ ಡ್ರೈ ಆಗಿರೋದು ಸಡನ್ ಆಗಿ ಕೋಲ್ಡ್ ಆಗೋದು, ಅಷ್ಟುವರೆಗೂ ಡ್ರೈ ಆಗಿರೋದು ಅಂದ್ರೆ ಬಿಸಿಲು ಜಾಸ್ತಿ ಬಿಸಿಲು ಆಚೆ ಕಡೆ ಇರ್ತದೆ. ಸೊ ಸಡನ್ ಆಗಿ ಏನಾಗ್ತದೆ, ಆಕಸ್ಮಿಕವಾಗಿ ಒಂದು ಮಳೆ ಬರೋದು ಅಲ್ವಾ, ಮಳೆ ಬರೋದು, ಇಲ್ಲ ಚಳಿ ಜಾಸ್ತಿ ಆಗೋದು, ಚಳಿಯಿಂದ ಚಳಿ ಇಲ್ಲ ಅಂದ್ರೆ ಚಳಿಯಿಂದ ಬಿಸಿಲಾಗೋದು, ಬಿಸಿಲಿಂದ ಮಳೆ ಆಗೋದು, ಈ ತರ ಇಂಥ ವಾತಾವರಣ ಮಾರ್ಪುಗಳು ಈ ಚೇಂಜಸ್ ಆಗ್ತಾ ಇದ್ರೆ ಖಂಡಿತವಾಗಿ ನಮ್ಗೆ ನಮ್ಮ ಒಳಗಡೆ ಈ ಮಾರ್ಪುಗಳಿಂದ ಈ ಕೋಲ್ಡ್ ಮೊದಲನೇದಾಗಿ ಕೋಲ್ಡ್ ಸ್ಟಾರ್ಟ್ ಆಗುತ್ತೆ, ಶುರು ಆಗುತ್ತೆ. ಅಂದ್ರೆ ಈ ಶೀತ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಈ ಶೀತ ಜಾಸ್ತಿ ಆಗುವಾಗ ಖಂಡಿತ ಒಳಗಡೆ ಪ್ಲಮ್ ಎಲ್ಲ ಸೇರ್ಕೊಂತದಲ್ಲ, ಆ ಪ್ಲಮ್ನೆಲ್ಲ ಆಚೆ ಕಡೆ ತಗೊಂಡು ಬರ್ಬೇಕಂದ್ರೆ ದೇಹ ಏನ್ ಮಾಡತ್ತೆ, ಈ ಕೆಮ್ಮು ಮುಖಾಂತರ ಎಲ್ಲಾ ಪ್ಲಮ್ನೆಲ್ಲ ಆಚೆ ಕಡೆ ತಗೊಂಡ್ ಬರ್ತಾ ಇರ್ತದೆ. ಅವಾಗ ಈ ಶೀತ ಕೆಮ್ಮು ಅನ್ನೋದು ಬರ್ತಾ ಇರ್ತದೆ. ಎಷ್ಟೋ ಜನಕ್ಕೆ ಈ ಶೀತ ಕೆಮ್ಮಿಂದ ತುಂಬಾ ಸಫರ್ ಆಗ್ತಾ ಇರ್ತದೆ ಈಗಾಗ್ಲೇ. ಆದ್ರೆ ಈ ಶೀತ ಕೆಮ್ಮು ಅನ್ನೋದು ಜಾಸ್ತಿ ದಿನ ಆಗಿ ಬಿಟ್ರೆ ಅಂದ್ರೆ ನೀವು ಸರಿಯಾಗಿ ಪರಿಹಾರ ಕೊಡಲ್ಲ, ಯಾವುದೇ ಮನೆ ಮದ್ದುಗಳು ಇಲ್ಲ ಬೇರೆ ಯಾವುದೇ ವೈದ್ಯ ವಿಧಾನ ನೀವು ಪಾಲನೆ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ಸ್ನೇಹಿತರೆ ಅದೇನಾಗ್ತದೆ ಗೊತ್ತಾ, ಬ್ರಾಂಕೈಟಿಸ್ ಆಗಿ ಪರಿವರ್ತನೆಗೊಳಿಸ್ಕೊತದೆ. ಇಲ್ಲ ಅಂದ್ರೆ ಅದೇ ಏನಾಗ್ತದೆ, ಆಸ್ಮಾ ಆಗಿ ಪರಿವರ್ತನೆಗೊಳಿಸ್ಕೊತದೆ. ನೋಡಿ, ಇಷ್ಟೆಲ್ಲ ನಾವು ತೊಂದರೆ ತಗೋಬಾರ್ದು, ಅಂದ್ರೆ ಆ ಲೆವೆಲ್ಗೆ ಬಿಡಬಾರ್ದು ನಾವು. ಸೊ ಅಂತ ಪರಿಸ್ಥಿತಿ ನಾವು ಹೋಗ್ಬಾರ್ದು. ಹೋಗ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು, ಸ್ವಲ್ಪ ಮನೆ ಮದ್ದುಗಳು ಪಾಲನೆ ಮಾಡಿ. ಹೋಮಿಯೋಪತಿ ನಾನು ಹೇಳ್ಕೊಡ್ತೀನಿ ಇವತ್ತು. ಮನೆ ಮದ್ದುಗಳು ಅಂದ್ರೆ ಮನೆ ಮದ್ದುಗಳಲ್ಲಿ ಸೊ ನಮ್ಮ ಅಡಿಗೆ ಮನೆ ನಮ್ಗೆ ಒಂದು ಹಾಸ್ಪಿಟಲ್ ತರ, ಕ್ಲಿನಿಕ್ ತರ ಅಲ್ವಾ. ಅಡಿಗೆ ಮನೆಯಲ್ಲೇ ಸಿಗುವಂತ ಎಲ್ಲಾ ಪದಾರ್ಥಗಳಿದೆಯಲ್ಲ, ಆ ಪದಾರ್ಥಗಳಿಂದ ನಾವು ವಾಸಿ ಮಾಡ್ಕೋಬಹುದು ಈ ಶೀತ ಮತ್ತು ಕೆಮ್ಮು ಅಲ್ವಾ. ಅದೊಂದೇ ಅಲ್ಲ, ಒಂದು ಆಕ್ಯುಪ್ರೆಷರ್ ಇದೆ, ಒಂದು ಪಾಯಿಂಟ್ಸ್ ಇದೆ, ಒಂದು ಪರ್ಟಿಕ್ಯುಲರ್ ಒಂದು ಪಾಯಿಂಟ್ ಇದೆ, ಆಕ್ಯುಪ್ರೆಷರ್ ಪಾಯಿಂಟ್. ಆ ಪ್ರತ್ಯೇಕವಾಗಿ ಆ ಪಾಯಿಂಟ್ ನಾವು ಕರೆಕ್ಟ್ ಆಗಿ ಒತ್ತಡ ಕೊಡ್ತಾ ಹೋದ್ರೆ ಈ ಶೀತ ಕೆಮ್ಮು ಎರಡು ಕೆಮ್ಮೆ ಆಗ್ತಾ ಬರ್ತದೆ. ಅಂದ್ರೆ ಶೀತ ಕೆಮ್ಮು ಸೈನಸ್ ಇಂಥದಲ್ಲ. ಆಮೇಲೆ ಕೊನೆಯದಾಗಿ ಈ ಹೋಮಿಯೋಪತಿಯಲ್ಲಿ ಸ್ವಲ್ಪ ಮೆಡಿಸಿನ್ಸ್ ಇದೆ. ಆ ಹೋಮಿಯೋ ವೈದ್ಯ ಅನ್ನೋದು ಅದರಲ್ಲಿ ಬಹಳ ಪ್ರಾಮುಖ್ಯವಂತ ಮೆಡಿಸಿನ್ಸ್ ಮಾತ್ರ ನಾನು ಹೇಳ್ಕೊಡಕ್ ಪ್ರಯತ್ನ ಮಾಡ್ತೀನಿ ಇವತ್ತು. ಸೊ ಅದೆಲ್ಲ ನೋಡ್ತಾ ಹೋಗೋಣ. ನೋಡಿ, ಈಗ ಶೀತಕ್ಕೆ ಏನು ಮನೆ ಮದ್ದು ಅಂದ್ರೆ, ಒಂದು ಲೋಟೆ ಏಟು ಹಾಲಿಗೆ ಒಂದು ಅರ್ಧ ಚಮಚೆ ಅರಿಶಿನ ಪುಡಿ ಸೇರಿಸ್ಕೊಂಡು ಸೊ ಏನ್ ಮಾಡ್ಬೇಕು, ಸ್ವಲ್ಪ ಕುದಿಸಿ, ಅಂದ್ರೆ ಚೆನ್ನಾಗಿ ಬಾಯ್ಲ್ ಮಾಡಿ ಅಲ್ವಾ. ಸೊ ಒಂದು ಲೋಟೆ ಏಟು ಮಿಲ್ಕ್ ಮಾತ್ರ ಸ್ನೇಹಿತರೆ. ಅಂದ್ರೆ ನಮ್ಮ ದೇಸಿ ಹಸುವ ಹಾಲೇನಿದೆ ಅದು ಮಾತ್ರ ಬಳಸಬೇಕು. ಬೇರೆ ಹಸು ಯಾವುದು, ಇಂಗ್ಲಿಷ್ ಹಸು ಯಾವುದು, ಆ ಹಾಲು ಬಳಸಬಾರ್ದು. ಓಕೆ, ಏಟು ಹಾಲಿಗೆ ಒಂದು ಅರ್ಧ ಚಮಚ ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಕುದಿಸಿ, ಚೆನ್ನಾಗಿ ಬಾಯ್ಲ್ ಮಾಡಿ, ಆಮೇಲೆ ಈ ತರದ್ದು ಸ್ವಲ್ಪ ಫಿಲ್ಟರ್ ಮಾಡ್ಕೊಂಡು ದಿನಕ್ಕೆ 2 ಬಾರಿ ಕುಡಿದ್ರೆ ಈ ಶೀತ ಅನ್ನೋದು ಅಂದ್ರೆ ಕೋಲ್ಡ್ ಅನ್ನೋದು ಖಂಡಿತವಾಗಿ ಕಡಿಮೆ ಆಗುತ್ತೆ. ಈಗಾಗಲೇ ನೀವು ಮಾಡ್ತಾ ಇರ್ತೀರಿ, ಆದ್ರೆ ಮತ್ತೊಂದ್ಸಲ ನಾನು ನೆನಪಿ ಮಾಡ್ತೇನೆ. ಓಕೆ, ಸೊ ಮತ್ತೆ ನೀವು ದೇಹಕ್ಕೆ ಈ ರಿಕವರಿ ಚೇತರಿಸಿಕೊಳ್ಳೋದು ಅಂದ್ರೆ ಮತ್ತು ಗುಣಪಡಿಸ್ಕೋಬೇಕಂದ್ರೆ ಸಾಕಷ್ಟು ವಿಶ್ರಾಂತಿ ಕೊಡ್ಬೇಕು. ದೇಹಕ್ಕೆ ವಿಶ್ರಾಂತಿ ಕೊಡ್ಬೇಕು. ಯಾವಾಗ ಶೀತ ಬಂದ್ಮೇಲೆ, ಕೋಲ್ಡ್ ಬಂದ್ರೆ ಅದು ಬಿಟ್ಟು ನಾವು ಇನ್ನೂ ಜಾಸ್ತಿ ಕೆಲಸ ಮಾಡಕ್ ಹೋದ್ರೆ ಅದು ಹೆಚ್ಚಾಗುತ್ತೆ. ಅಂದ್ರೆ ಕೋಲ್ಡ್ ಇನ್ನು ಆ ಒತ್ತಡದಿಂದ ಇನ್ನೂ ಹೆಚ್ಚಾಗ್ತಾ ಹೋಗ್ತದೆ. ಯಾಕಂದ್ರೆ ಈ ಶೀತ ಬರೋದು, ಕೋಲ್ಡ್ ಕಾಫ್ ಬರೋದೇ ಜಾಸ್ತಿ ವೈರಸ್ ಇಂದ ಸ್ನೇಹಿತರೆ. ಜಾಸ್ತಿ ವೈರಸ್ ಅಂದ್ರೆ ಆಚೆ ಕಡೆಯಿಂದ ಬರ್ಬೇಕಂತ ಇಲ್ಲ. ನಮ್ಮ ಮೂಗಿಯಲ್ಲಿ ಸಾವಿರಾರು ವೈರಸ್ಗಳು ಈಗಾಗಲೇ ಇರುತ್ತೆ, ಅಲ್ಲೇ ಸಂಗ್ರಹಿಸ್ಕೊಂಡು ಅಲ್ಲೇ ಇರುತ್ತೆ. ಆದ್ರೆ ಅದು ಯಾವ ತೊಂದರೆ ಕೊಡಲ್ಲ ನಮ್ಗೆ. ಯಾಕಂದ್ರೆ ನಮ್ಮ ದೇಹ ಒಳಗಡೆ ರೋಗ ನಿರೋಧಕ ಶಕ್ತಿ ಹೆಚ್ಚಿದೆ ಅಂತ ಅರ್ಥ. ಯಾವಾಗ ನಿಮ್ಗೆ ಯಾವುದೇ ನೋಡಿ, ಇಬ್ರು ಒಂದೇ ಕ್ಲೈಮೇಟ್ ಅಲ್ಲಿ ಇಬ್ರು ಓಡಾಡಿದ್ರು, ಅಂದ್ರೆ ಯಾವುದೇ ಮಳೆ ಜಾಸ್ತಿ ಬರ್ತದೆ ನೆಂಚ್ಕೊಳ್ಳಿ, ಇಲ್ಲ ವಿಂಟರ್ ಜಾಸ್ತಿ ಆಗಿದೆ, ಕೋಲ್ಡ್ ಜಾಸ್ತಿ ಆಗಿದೆ ನೆಂಚ್ಕೊಳ್ಳಿ, ಅಂತ ಸ್ಥಿತಿಯಲ್ಲಿನೂ ಯಾವ್ರೇ ಇಬ್ರು ಹೋದ್ರೆ ಒಬ್ರಿಗೆ ಕೋಲ್ಡ್ ಬರುತ್ತೆ, ಒಬ್ರಿಗೆ ಶೀತ ಬರುತ್ತೆ, ಇನ್ನೊಬ್ರಿಗೆ ಕೋಲ್ಡ್ ಬರಲ್ಲ. ಯಾಕೆ ಬರಲ್ಲ ಅವಾಗ ಅಂದ್ರೆ ಏನು ಕಾರಣ ಇಲ್ಲ. ಇವ್ರ ಒಳಗಡೆ ರೋಗ ಶಕ್ತಿ ಕಡಿಮೆ ಇದೆ, ಅವ್ರಿಗೆ ರೋಗ ಶಕ್ತಿ ಹೆಚ್ಚಿದೆ. ಯಾರಿಗಿರುತ್ತೋ ಅವ್ರಿಗೆ ಶೀತ ಅಂದ್ರೆ ಕೋಲ್ಡ್ ಬರಲ್ಲ. ಕಮ್ಮಿ ಇರೋರ್ಗೆ ಖಂಡಿತವಾಗಿ ಕೋಲ್ಡ್ ಬರುತ್ತೆ. ಯಾಕಂದ್ರೆ ಅವ್ರ ಮೂಗು ಒಳಗಡೆ ಇರುವಂತ ವೈರಸ್ಗಳು ಏನ್ ಮಾಡ್ತದೆ, ಯಾವಾಗ ನಮ್ಮ ರೋಗ ನಿರೋಧಕ ಕಡಿಮೆ ಆಗತ್ತೋ ನಮ್ಮ ಮೇಲೆ ದಾಳಿ ಮಾಡುತ್ತೆ, ಅಂದ್ರೆ ಅಟ್ಯಾಕ್ ಮಾಡುತ್ತೆ. ಅವಾಗ ನಾವು ಇಂಥ ರೋಗಕ್ಕೆ ಉಂಟಾಗ್ತೀವಿ. ಅದು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಎಲ್ಲಾ ನಮ್ಮ ಒಳಗಡೆ ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ನಮ್ಮ ರೋಗ ನಿರೋಧಕ ಯಾವಾಗ್ಲೂ ಕಾಪಾಡ್ತಾ ಇರ್ಬೇಕು, ಯಾವಾಗ್ಲೂ ಹೆಚ್ಚು ಮಾಡ್ಕೊಂತ ಹೋಗ್ಬೇಕು. ಅದಕ್ಕೆ ನಮ್ಮ ಸಮಗ್ರ ಜೀವನ ಬಹಳ ಇಂಪಾರ್ಟೆಂಟ್ ಅಂತ ಈಗಾಗಲೇ ನಾವು ತಿಳ್ಕೊಂಡಿದ್ವಿ. ಎಷ್ಟೋ ಕ್ಲಾಸಲ್ಲಿ ತಿಳ್ಕೊತಾ ಬರ್ತಾ ಇದ್ವಿ, ಒಳ್ಳೆ ಅಂಶಗಳು. ಅದೆಲ್ಲ ಪಾಲನೆ ಮಾಡ್ತಾ ಹೋದ್ರೆ ನಿಮ್ಮ ರೋಗ ನಿರೋಧಕ ಹೆಚ್ಚಾಗಿರುವಾಗ ಈ ಶೀತ ಮತ್ತೆ ಕೆಮ್ಮು ಯಾವುದು ಬರಲ್ಲ ಸ್ನೇಹಿತರೆ. ಯಾಕಂದ್ರೆ ನಿಮ್ಮ ವೈರಸ್ ಯಾವುದೇ ಅಟ್ಯಾಕ್ ಮಾಡ್ಲಿ, ದಾಳಿ ಮಾಡ್ಲಿ, ಅದಕ್ಕೂ ನಿರೋಧಿಸುವಂತ ಶಕ್ತಿ, ಆ ಸಾಮರ್ಥ್ಯ ನಿಮ್ಮ ಒಳಗಡೆ ಆಲ್ರೆಡಿ ಈಗಾಗಲೇ ಇದೆ. ಅವಾಗ ಯಾಕೆ ಬರುತ್ತೆ, ಅದು ಬರೋಕ್ ಸಾಧ್ಯ ಇಲ್ಲ ಅಲ್ವಾ. ಅದಕ್ಕೋಸ್ಕರ ದಯವಿಟ್ಟು ಅದು ಗಮನಿಸ್ಕೊಳ್ಳಿ. ಆದ್ರೆ ಸ್ವಲ್ಪ ಬಂದಿದ ಮೇಲೆ ಏನ್ ಮಾಡ್ಬೇಕು, ಸ್ವಲ್ಪ ಮನೆ ಮದ್ದುಗಳು ಮತ್ತೆ ಹೋಮಿಯೋಪತಿ ಮೆಡಿಸನ್ ಇಂಥ ತಗೋಬೇಕು ಬಿಟ್ಟು ಯಾವುದೋ ಒಂದು ಇಂಗ್ಲಿಷ್ ವೈದ್ಯಕ್ಕೆ ಹೋಗಿ ಅವ್ರು ಕೊಡುವಂತ ಮೆಡಿಸಿನ್ ಏನ್ ಮಾಡ್ತದೆ ಅಂದ್ರೆ ಈ ವೈರಸ್ ಸಾಯಿಸಲ್ಲ ಅದು.
ನಿಮ್ಗೆ ಈ ಕೋಲ್ಡ್ ಸ್ವಲ್ಪ ಗುಣ ಮಾಡಕ್ಕೆ ಸ್ವಲ್ಪ ರಿಲೀಫ್ ಕೊಡುತ್ತೆ ಅಷ್ಟೇ. ಶಾಶ್ವತವಾಗಿ ಒಂದೇನು ನಿಯಂತ್ರಣ ಕೊಡ್ತದೆ ಅಷ್ಟೇ. ಅದು ಶಾಶ್ವತವಾಗಿ ಕ್ಯೂರ್ ಮಾಡಲ್ಲ. ಅವಾಗ ಏನ್ ಮಾಡ್ತೀವಿ ಗೊತ್ತಾ, ಅಂತ ನಮ್ಮ ಇಂಗ್ಲಿಷ್ ವೈದ್ಯ ತಗೊಂಡು ಹೋಗ್ತಾ ಇದ್ರೆ ಖಂಡಿತವಾಗಿ ಅದರಿಂದ ಎಷ್ಟೋ ಅಡ್ಡ ಪರಿಣಾಮ ಶುರು ಆಗುತ್ತೆ. ಆ ಒಂದು ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು, ಪೂರ್ತಿ ನಿಮ್ಮ ಹೊಟ್ಟೆ, ನಿಮ್ಮ ಜೀರ್ಣಾಶಯ ಭಾಗ ಎಲ್ಲ ಟೋಟಲಿ ಅಸಿಡಿಕ್ ಆಗೋದು, ಮತ್ತೆ ಅಲ್ಲಿ ಸ್ವಲ್ಪ ಗ್ಯಾಸ್ ಉಂಟಾಗೋದು, ಇದೆಲ್ಲ ಮತ್ತೆ ಹಸು ಕಡಿಮೆ ಆಗೋದು ಎಲ್ಲ ಆಗ್ತಾ ಇರ್ತದೆ ಸ್ನೇಹಿತರೆ. ಯಾಕಂದ್ರೆ ಆಂಟಿಬಯೋಟಿಕ್ಸ್ ಕೊಡ್ತಾರೆ ಅವರು. ಆಂಟಿಬಯೋಟಿಕ್ಸ್ ಮತ್ತೆ ಏನೇನೋ ವೈರಸ್ ಮೇಲೆ ದಾಳಿ ಮಾಡ್ಬೇಕಂತ ಯಾವ ಮೆಡಿಸಿನ್ಸ್ ಎಲ್ಲ ಕೊಡ್ತಾರೆ. ಅದು ಒಳ್ಳೇದಲ್ಲ, ದಯವಿಟ್ಟು ಅದು ಹೋಗ್ಬಿಡಿ. ಮತ್ತೆ ಈ ಮನೆ ಮದ್ದುಗಳು ಹೋಮಿಯೋಪತಿ ಮತ್ತೆ ಆಕುಪ್ರೆಷರ್ ಇಷ್ಟು ಸಾಕು ನಮ್ಗೆ. ಓಕೆ, ನೋಡಿ ಈಗ 3ನೇ ಪಾಯಿಂಟ್ ನೋಡೋಣ. ಬೆಚ್ಚಗೆ ನೀರು, ಉಪ್ಪು, ಅರಿಶಿನ ಪೌಡರ್ ಇದೆಲ್ಲ ಹಾಕೊಂಡು ಈ ಗಾರ್ಗಲಿಂಗ್ ಮಾಡಿದ್ರೆ ಗಂಟಲಲ್ಲಿ ಏನೇ ನೋವಿದ್ರೆ ನಿವಾರಿಸ್ಕೊಬಹುದು ಸ್ನೇಹಿತರೆ. ಅಂದ್ರೆ ನೀರು, 1 ಗ್ಲಾಸ್ ನೀರು ಮತ್ತೆ ಸ್ವಲ್ಪ ಉಪ್ಪು, ಒಂದು ಚಿಟಿಕೆ ಉಪ್ಪು. ಓಕೆ, ಆಮೇಲೆ ಒಂದು ಅರ್ಧ ಚಮಚೆ ಒಂದು ಅರಿಶಿನ ಪೌಡರ್ ಹಾಕೊಳ್ಳಿ. ಅದು ಬಿಸಿ ನೀರಿಗೆ ಹಾಕೊಂಡ್ರೆ ಅದನ್ನು ಚೆನ್ನಾಗಿ ಗಾರ್ಗಲಿಂಗ್ ಮಾಡಿ ಈ ಗಂಟ್ಲಲ್ಲಿ ನೋವಿರ್ತದಲ್ಲ ಆ ನೋವೆಲ್ಲ ನಿವಾರಿಸಿ ಮಾಡ್ಕೋಬಹುದು. ಆಮೇಲೆ ಅರಿಶಿನ ಪೌಡರ್ನು ಸೇರಿಸಿ ಬಿಸಿ ನೀರಿಗೆ ಏನ್ ಮಾಡ್ಬೇಕು, ಚೆನ್ನಾಗಿ ಬಿಸಿ ಮಾಡಿ ಒಂದು ಪಾತ್ರದಲ್ಲಿ 5-6 ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಬೇಯಿಸಿ ಅದರಲ್ಲಿ ಅರಿಶಿನ ಪೌಡರ್ ಹಾಕಿ 1 ಚಮಚ ಅರಿಶಿನ ಪೌಡರ್ ಹಾಕಿ ಚೆನ್ನಾಗಿ ಬೇಯಿಸಿದ ಮೇಲೆ ಅದರಿಂದ ಸ್ಟೀಮ್ ಬರ್ತಾ ಇರ್ತದೆ, ಹೊಗೆ ಬರ್ತಾ ಇರ್ತದಲ್ಲ, ಆ ಹೊಗೆನ ಏನ್ ಮಾಡ್ಬೇಕು, ಒಂದು ಬ್ಲಾಂಕೆಟ್ ಹಾಕೊಂಡ ಮೇಲೆ ಚೆನ್ನಾಗಿ ಆ ಹೊಗೆಲ್ಲ ನಾವು ಸ್ವೀಕರಿಸಬೇಕು. ಅಂದ್ರೆ ಅದು ಶ್ವಾಸ ಮಾಡ್ಕೋಬೇಕು. ಅವಾಗ ಏನಾಗ್ತದೆ, ಅದೆಲ್ಲ ಒಳಗಡೆ ಹೋಗಿ ನಮ್ಮ ಶ್ವಾಸಕೋಶಗಳು, ಶ್ವಾಸನಾಳ ಎಲ್ಲಾನು ಪೂರ್ತಿ ಶುದ್ಧೀಕರಣ ಮಾಡ್ತದೆ ಸ್ನೇಹಿತರೆ. ಅದು ತುಂಬಾ ಒಳ್ಳೆಯ ಪ್ರಕ್ರಿಯೆ. ಯಾವುದಕ್ಕೆ, ಕೋಲ್ಡ್ ಬೇಗ ಪರಿಹಾರ ಆಗ್ಬೇಕಂದ್ರೆ ಇದು ನಂಬರ್ 1 ಅಂತ ಹೇಳ್ಬೋದು. ಎಷ್ಟು ಸರಿ ಮಾಡ್ಕೋಬೇಕು, ದಿನಕ್ಕೆ 4-5. ಒಂದು ಸರಿ ಶುರು ಮಾಡಿದ್ರೆ, ಈಗ ಒಂದ್ ಸರಿ ಮಾಡಿದೆ ಅಂತ ಇಟ್ಕೊಳ್ಳಿ, ಒಂದು 5 ನಿಮಿಷ 10 ನಿಮಿಷ ಗ್ಯಾಪ್ ಕೊಡಿ, ಮತ್ತೆ ತಿರ್ಗಾ ಮಾಡಿ. ಆತರ ಬೆಳಗ್ಗೆ 1-2 ಸರಿ ಮಾಡ್ಕೊಳ್ಳಿ, ಮತ್ತೆ ಮಧ್ಯಾಹ್ನ ಟೈಮ್ ಇದೆ ಮಾಡ್ಕೊಳ್ಳಿ. ನೀವೇನೋ ಕೆಲ್ಸಕ್ಕೆ ಹೋದ್ರೆ ಮಾಡಕ್ಕಾಗಲ್ಲ, ಆದ್ರೆ ಸಾಯಂಕಾಲನೂ ಅಷ್ಟೇ 1-2 ಸರಿ 3 ಸರಿ ಕಂಟಿನ್ಯೂಸ್ ಮಾಡಿ. ಅಂದ್ರೆ ಈಗ ಮಾಡ್ತೀವಿ ಅಂತ ಇಟ್ಕೊಳ್ಳಿ, ಅದಕ್ಕೊಂದು 5 ನಿಮಿಷ ಬೇಕಾಗತ್ತೆ. ಅಂದ್ರೆ ಎಲ್ಲ ಬಯಸಿ ಮತ್ತೆ ಆ ಸ್ಟೀಮ್ ಎಲ್ಲ ತಗೊಂಡೋಗಿ ಮತ್ತೆ ಒಂದು 5 ನಿಮಿಷ ಗ್ಯಾಪ್ ಕೊಡಿ, ಮತ್ತೆ ತಗೊಳ್ಳಿ. ಆತರ ತಗೊಂಡ್ರೆ ಬೇಗ ಗುಣ ಆಗುತ್ತೆ. ಯಾವುದು, ಕೋಲ್ಡ್ ಅಂದ್ರೆ ನಿಮಗೆ ಬಾಧಿಸಲ್ಲ, ಗ್ಯಾರಂಟಿ. ಓಕೆ, ಆಮೇಲೆ ಶುಂಠಿ ನೋಡಿ ಸ್ನೇಹಿತರೆ, ನೈಸರ್ಗಿಕವಾಗಿ ಶುಂಠಿಗೆ ಒಂದು ಒಳ್ಳೆ ಲಕ್ಷಣ ಇದೆ. ಏನಂತಂದ್ರೆ ಅದು ನಿಮ್ಮ ಈ ರೋಗ ಏನಿದೆಯೋ ಈ ರೋಗನ ಗುಣ ಮಾಡೋಕ್ಕೂ ತುಂಬಾ ಅವಕಾಶ ಇದೆ. ದೇಹದಲ್ಲಿ ಉಷ್ಣ ಜಾಸ್ತಿ ಮಾಡುತ್ತೆ. ಯಾವಾಗ ದೇಹದಲ್ಲಿ ಉಷ್ಣ ಮಾಡುತ್ತೋ ಈ ಶೀತ ಅನ್ನೋದು ಬೇಗ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಶುಂಠಿ ಚಾಯ್ ಮಾಡ್ಕೊಳ್ಳಿ, ಶುಂಠಿ ಕಷಾಯ ಮಾಡ್ಕೊಳ್ಳಿ, ಇಲ್ಲ ಶುಂಠಿ ಚಾಯ್ ಮಾಡ್ಕೊಂಡು ಅದು ಕುಡಿದ್ರೆ ಈ ಶೀತಕ್ಕೂ ಒಳ್ಳೆ ಪರಿಹಾರ ಸಿಗುತ್ತೆ ಸ್ನೇಹಿತರೆ. ಇಷ್ಟೆಲ್ಲ ನಾವು ಈ ಕೋಲ್ಡ್ ಪರಿಹಾರಗಳು ತಿಳ್ಕೊಂಡಿದ್ವಿ ಮನೆ ಮದ್ದಲ್ಲಿ. ನಮ್ಮ ಅಡಿಗೆ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಈ ಪದ್ಧತಿಗಳೆಲ್ಲ. ಮತ್ತೆ ಕೆಮ್ಮು ಅಂದ್ರೆ ಏನ್ ಮಾಡ್ಬೇಕು, ಕೆಮ್ಮು ಸಾಮಾನ್ಯವಾಗಿ ಸ್ನೇಹಿತರೆ ಈಗಾಗಲೇ ತಿಳ್ಕೊಂಡಿದ್ವಿ. ಈ ಕೋಲ್ಡ್ ಬಂದಿದ ಮೇಲೆ, ಅಂದ್ರೆ ಶೀತ ಬಂದ ಮೇಲೆ ಹಾಗೆ ಬಿಟ್ಟಿದ್ರೆ ಅದು ಕೆಮ್ಮಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಅದೊಂದೇ ಅಲ್ಲ, ಈ ಶೀತದಿಂದ ನಮ್ಗೆ ಎಷ್ಟೋ ಪ್ಲಮ್ ಈಗಾಗಲೇ ಸೇರ್ಕೊಂಡಿರ್ತಲ್ಲ, ತಯಾರಾಗಿರ್ತಲ್ಲ, ಆ ಪ್ಲಮ್ ಎಲ್ಲ ಆಚೆ ಬರ್ಬೇಕಂದ್ರೆ ಈ ಕೆಮ್ಮನ್ನು ಯೂಸ್ ಮಾಡ್ಕೊಂತದೆ. ಕೆಮ್ಮನ್ನು ಉಪಯೋಗಿಸಿ ಮಾಡ್ಕೊಂಡು ದೇಹ ಆ ಪ್ಲಮ್ ಎಲ್ಲ ಆಚೆ ಕಳಿಸ್ತಾ ಇರ್ತದೆ. ಆದ್ರೆ ಅದಕ್ಕೆ ಇದು ಸ್ವಲ್ಪ ಕಾರಣಗಳು, ಮತ್ತೆ ಸೇಮ್ ಕಾರಣಗಳೇ. ನೀರು, ಗಾಳಿ, ಅಶುದ್ಧ ಆಹಾರ, ಮಾದಕ ಪದಾರ್ಥಗಳು ಬಳಸೋದು, ಇದೆಲ್ಲದು ಈ ತರ ಮಾಡ್ತಾ ಹೋದ್ರೆ ಖಂಡಿತವಾಗಿ ನಮ್ಗೆ ಕೆಮ್ಮು ಅನ್ನೋದು ಬರೇ ಬರ್ತದೆ. ಆದ್ರೆ ಇದಕ್ಕೂ ಸ್ವಲ್ಪ ಮನೆ ಮದ್ದುಗಳು ನಾವು ಅನುಸರಿಸೋಣ. ಅದೇನಂದ್ರೆ, ಸಾಮಾನ್ಯವಾಗಿ ಹಾಗೂ ತೀವ್ರ ಕೆಮ್ಮಿದ್ರೆ 2 ಸರಿ ಬೆಳಗ್ಗೆ ಸಂಜೆ ತುಳಸಿ ಕಷಾಯ ಸೇವಿಸಿ. ಅಂದ್ರೆ ಬೆಳಗ್ಗೆ ಮತ್ತೆ ಸಂಜೆ ತುಳಸಿ ಕಷಾಯವನ್ನು ಮಾಡ್ಕೊಂಡು ಸೇವಿಸಿ. ತುಳಸಿ ಕಷಾಯ ಮಾಡೋದು ನಿಮ್ಗೆ ಆಗ್ಲೇ ಹೇಳಿದ್ವಿ, ಕಷಾಯ ಮಾಡ್ಕೊಳೋದು ಯಾವ ತರ ಅಂತ. ಆತರ 2 ಸರಿ ಮಾಡ್ಕೊಂಡ್ರೆ ಯಾವುದೇ ತೀವ್ರ ಕೆಮ್ಮಿದ್ರು ಖಂಡಿತವಾಗಿ ಗುಣ ಆಗುತ್ತೆ. ಮತ್ತೆ ನೀರನ್ನು ಕಾಯಿಸಿ ಅರಸಿ ಸೋಸಿ ಸೇವಿಸೋದು ತುಂಬಾ ಒಳ್ಳೆಯದು. ಅಂದ್ರೆ ಈಗ ಯಾವುದೇ ಕೋಲ್ಡ್ ಆದ್ರೂ ಕೆಮ್ಮಾದ್ರೂ ಇದು ಒಂದು ಸಾಧಾರಣ ಪದ್ಧತಿ. ಇದು ಈಗಾಗಲೇ ಮನೆಯಲ್ಲಿ ಎಲ್ಲರೂ ಪಾಲನೆ ಮಾಡ್ತಾ ಇರ್ತಾರೆ. ಮತ್ತೆ ನೆನಪು ಮಾಡ್ತಾ ಇದೀವಿ. ಏನಂದ್ರೆ ಚೆನ್ನಾಗಿ ಬಯಸಿ, ಅಂದ್ರೆ ನೀರು ಚೆನ್ನಾಗಿ ಬಯಸ್ಕೊಂಡು ಮತ್ತೆ ಸ್ವಲ್ಪ ಆರಿಸಿ ಆಮೇಲೆ ಸೋಸ್ಕೊಂಡು ಅದು ಸೇವಿಸೋದು ತುಂಬಾ ಒಳ್ಳೆಯದು. ಅದು ಸಂಗ್ರಹಿಸ್ಕೊಳ್ಳೋದು ಬೇಕಂದ್ರೆ ಒಂದು ರಾಗಿ ಪಾತ್ರದಲ್ಲಿ ಸಂಗ್ರಹಿಸ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಆಮೇಲೆ 1 ಲೋಟ ಬಿಸಿ ನೀರಿಗೆ ಅರ್ಧ ಚಮಚ ಅರಿಶಿನ ಪೌಡ್ರು, ಸ್ವಲ್ಪ ಬೆಲ್ಲ ಹಾಕಿ ದಿನಕ್ಕೆ 2 ಸರಿ ಸೇವಿಸಿದ್ರೆ ಕೆಮ್ಮು ನಿಯಂತ್ರಣ ಬರುತ್ತೆ ಸ್ನೇಹಿತರೆ. ಅಂದ್ರೆ 1 ಲೋಟೆ ನೀರಿಗೆ ಈಗಾಗಲೇ ಹೇಳ್ಕೊಂಡಿದ್ವಲ್ಲ, ಈ ನಮ್ಮ ಶೀತಕ್ಕೆ ಪರಿಹಾರ ಅದೇ ತರನೇ ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಪೌಡರ್ ಮತ್ತೆ 1 ಲೋಟ ನೀರಿಗೆ ಸೇರಿಸ್ಕೊಳ್ಳಿ, ಚೆನ್ನಾಗಿ ಬಯಸಿ ಆಮೇಲೆ ಸ್ವಲ್ಪ ಬೆಲ್ಲ, ನಿಮ್ಗೆ ಟೇಸ್ಟ್ ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕೊಳ್ಳಿ. ಆತರ 2 ಸರಿ ಸೇವಿಸಿದ್ರೆ ದಿನಕ್ಕೆ ಖಂಡಿತವಾಗಿ ನಿಮ್ಗೆ ಈ ಕೆಮ್ಮು ಕಡಿಮೆ ಆಗ್ತಾ ಬರ್ತದೆ. ಆಮೇಲೆ ಶುಂಠಿ ಇನ್ನೊಂದು ಪರಿಹಾರ ನೋಡಿ, 4ನೇದು. ಶುಂಠಿ, ಮನಸ್ಸು, ಸಣ್ಣ ಹಿಬ್ಲಿ ಸಮಾನ ಪ್ರಮಾಣದಲ್ಲಿ ಸೇರಿಸ್ಕೊಂಡು ಅದು ಕಷಾಯ ಮಾಡ್ಕೊಳ್ಳಿ, ದಿನಕ್ಕೆ 2 ಸರಿ ಸೇವಿಸಿ. ಅಸಾಧ್ಯ ಕೆಮ್ಮು ನಿವಾರಣೆ ಸ್ನೇಹಿತರೆ, ಇದು ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ನಾನು PDF ಕಲಿಸ್ತೀನಿ. ದಯವಿಟ್ಟು ಯಾರಿಗೆ ತೊಂದರೆಗಳಿದ್ರೆ PDF ಮತ್ತೆ ನೋಡ್ಕೊಂಡು, ಈಗ ನಾನು ಅಷ್ಟು ವಿವರವಾಗಿ ಹೇಳಕ್ ಆಗಲ್ಲ ಕಡಿಮೆ ಟೈಮಲ್ಲಿ. ದಯವಿಟ್ಟು ನೀವು ಮತ್ತೆ PDF ನೋಡ್ಕೊಂಡು ಈ ಪರಿಹಾರಗಳು ಪಾಲನೆ ಮಾಡಿ.
ಆಮೇಲೆ ಇದರಲ್ಲಿ ಯಾವುದೇ ಒಂದು ನೋಡಿ, ಮೇಲೆ ಹೇಳಿದಂತ ಯಾವುದೇ ಇಷ್ಟುವರೆಗೆ ಹೇಳಿದ್ವಲ್ಲ, ಒಂದು ನಾಲ್ಕು ಪರಿಹಾರಗಳು ಹೇಳಿದ್ವಿ ಅದು ಕೆಮ್ಮಿಗೆ. ಯಾವುದೇ ಒಂದು ಪರಿಹಾರ ಯಾವ್ದು ನಿಮ್ಗೆ ಗುಣ ಆಗ್ತಾ ಹೋಗ್ತದೋ ಆ ಪರಿಹಾರ ನೀವು ಮಾಡ್ಕೊಂತ ಹೋಗಿ. ಸೊ ಎಷ್ಟುವರೆಗೆ ಅಂದ್ರೆ ನಿಮ್ಮ ಈ ಕೆಮ್ಮು ಅನ್ನೋದು ಕಡಿಮೆ ಆಗೋವರೆಗೂ, ಗುಣ ಆಗೋವರೆಗೂ, ಪೂರ್ತಿ ಗುಣ ಆಗೋವರೆಗೂ ಮಾಡ್ಕೊಂತ ಹೋಗಿ ಸ್ನೇಹಿತರೆ. ಇಷ್ಟು ಈ ಮನೆ ಮದ್ದುಗಳಿದೆ. ಈಗ ನೋಡಿ ಸ್ನೇಹಿತರೆ, ಈ ಶೀತ, ಕೆಮ್ಮು, ಸೈನಸ್ಗೆ ಒಂದು ಒಳ್ಳೆ ಪಾಯಿಂಟ್ ಇದೆ. ಯಾವುದು? ಆಕ್ಯುಪ್ರೆಷರ್ ಪಾಯಿಂಟ್. ಅದು ದಯವಿಟ್ಟು ಪಾಲನೆ ಮಾಡಿ. ಏನಿಲ್ಲ, ಇದು ನೋಡ್ಕೊಳ್ಳಿ. ಈ ಕೆಳಗಡೆ ಅಂದ್ರೆ ಹಿಂಭಾಗ, ಮುಂದಿನ ಭಾಗ ಅಲ್ಲ, ಹಿಂಭಾಗದಲ್ಲಿ ಯಾವುದೇ ಕೈ, ಎರಡು ಕೈಯಲ್ಲಿನೂ ಒಂದು ಪಾಯಿಂಟ್ ಇದೆ ನೋಡ್ಕೊಳ್ಳಿ. ಈ ಪಾಯಿಂಟ್ ಅಲ್ವಾ? ಈ ಪಾಯಿಂಟ್ ಇದೆಲ್ಲ, ಈ ಸೆಂಟರ್ ಪಾಯಿಂಟ್ ಕಾಣಿಸ್ತಾ ಇದೆ ಎಲ್ಲರಿಗೂ? ಈ ಪಾಯಿಂಟ್ನು ಈ ತರ ಒಂದು 2 ಸರಿ, 20 ಸರಿಯಿಂದ 30 ಸರಿ ಪ್ರೆಸ್ ಮಾಡ್ಬೇಕು. ಪ್ರೆಸ್ ಮಾಡುವಾಗ ಯಾವ ತರ ಪ್ರೆಸ್ ಮಾಡ್ಬೇಕು? ಒಂದ್ಸರಿ ಪ್ರೆಸ್ ಮಾಡಿದ್ರೆ 5 ಸೆಕೆಂಡ್ ಹಾಗೆ ಇಡಿ, ಮತ್ತೆ ರಿಲೀಸ್ ಮಾಡಿ. ಮತ್ತೆ ಪ್ರೆಸ್ ಮಾಡಿ 5 ಸೆಕೆಂಡ್ ಹಾಗೆ ಇಟ್ಕೊಳ್ಳಿ, ರಿಲೀಸ್ ಮಾಡ್ಕೊಳ್ಳಿ. ಸೊ ಈ ಪಾಯಿಂಟ್ ಇದೆಲ್ಲ ಬೇಕಂದ್ರೆ ಸ್ವಲ್ಪ ಕೋಕೋನಟ್ ಆಯಿಲ್, ಈ ಕೊಬ್ಬರಿ ಎಣ್ಣೆ ಇದೆಲ್ಲ ಸ್ವಲ್ಪ ಹಚ್ಕೊಳ್ಳಿ. ಸ್ವಲ್ಪ ಇಲ್ಲಿ ಹಚ್ಕೊಂಡು ಆ ತರ ಸ್ವಲ್ಪ ಜೋಪಾನವಾಗಿ ಸ್ವಲ್ಪ ಪ್ರೆಸ್ ಮಾಡಿ. ಆಮೇಲೆ ಈ ತರ ಪ್ರೆಸ್ ಮಾಡ್ಕೊಂತ ಹೋಗಿ. ಈ ತರ ಪ್ರೆಸ್ ಮಾಡ್ತು 20ರಿಂದ 30 ಸರಿ ಮಾಡಿದ ಸ್ನೇಹಿತರೆ, ನಿಮ್ಗೆ ಯಾವುದೇ ಶೀತ, ಕೆಮ್ಮು, ಸೈನಸ್ ಇದೆಲ್ಲಾನು ಒಳ್ಳೆ ಪರಿಹಾರ ಆಗುತ್ತೆ. ಇದು ಸೊ ನಮ್ಮ ಆಕುಪ್ರದಲ್ಲಿ ಅಂತ ಸೊ ಅತಿ ಪ್ರಾಮುಖ್ಯವಾದ ಒಂದು ಪಾಯಿಂಟ್ ಸ್ನೇಹಿತರೆ. ಇದು ದಯವಿಟ್ಟು ಪಾಲನೆ ಮಾಡಿ. ಆಮೇಲೆ ಕೊನೆಯದಾಗಿ ಹೋಮಿಯೋಪತಿಯಲ್ಲಿ ಏನು ಔಷಧಗಳಿದೆ ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಏನಿಲ್ಲ, ಹೋಮಿಯೋಪತಿ ಅನ್ನೋ ಸ್ನೇಹಿತರೆ ನಮ್ಮ ಅಲೋಪತಿ ತರ ಎಲ್ಲಾರು ಯಾರಿಗೇ ಕೋಲ್ಡ್ ಬಂದ್ರು, ಯಾರಿಗೇ ಕಾಪ್ ಬಂದ್ರು ಅಲೋಪತಿಯಲ್ಲಿ ಕೊಡೋದು, ಇಂಗ್ಲಿಷ್ ವೈದ್ಯರಲ್ಲಿ ಕೊಡೋದು ಒಂದೇ ಮದ್ದು ಕೊಡ್ತಾರೆ. ಅದು ಒಂದೇ ಟ್ಯಾಬ್ಲೆಟ್ ಇರ್ಬೋದು, ಇನ್ನೊಂದು ಟ್ಯಾಬ್ಲೆಟ್ ಆಗ್ಬೋದು, ಎಲ್ಲರೂ ಒಂದೇ ತರ ಕೊಡ್ತಾ ಇರ್ತಾರೆ. ಆ ತರ ಆಗಲ್ಲ, ಸಾಧ್ಯವಾಗಲ್ಲ. ಇಲ್ಲಿ ಏನಾಗ್ತದೆ ಅಂದ್ರೆ ಖಂಡಿತವಾಗಿ ಆ ರೋಗಿ ಲಕ್ಷಣಗಳು ನೋಡ್ತೀವಿ ನಾವು. ಅಂದ್ರೆ ರೋಗಿ ಯಾವ ತರ ಈ ಕೋಲ್ಡ್ ಬಂದಿದೆ, ಅವ್ರಿಗೆ ಒಂದು ವಿಂಟರ್ ಇಂದ ಬಂದಿದೆಯಾ, ಇಲ್ಲ ಮಳೆಯಿಂದ ಬಂದಿದೆಯಾ, ಇಲ್ಲ ಅಂದ್ರೆ ಯಾವುದೇ ಇನ್ನು ಬೇರೆ ರೀಸನ್ಸ್ ಇಂದ ಯಾವ ರೀಸನ್ ಇಂದ ಅವ್ರಿಗೆ ಈ ಕೋಲ್ಡ್ ಬಂದಿದೆ ಅಂತ, ಅಂದ್ರೆ ಶೀತ ಬಂದಿದೆ ಅಂತ ನೋಡ್ಕೊಂಡು ಆ ಪೂರ್ತಿ ಆ ರೋಗಿ ಜೊತೆಗೆ ಚರ್ಚೆ ಮಾಡಿ ಆ ರೋಗಿ ಲಕ್ಷಣಗಳು ಪೂರ್ತಿ ನಾವು ಬರ್ಕೊಂಡು ತದನಂತರ ಏನ್ ಮಾಡ್ತೀವಿ ಅಂದ್ರೆ ಈ ಹೋಮಿಯೋಪತಿಯಲ್ಲಿ ನಾವು ಮೆಡಿಸಿನ್ ಕೊಡ್ತಾ ಇರ್ತೀವಿ. ಹಾಗೆ ಕೊಡಕ್ಕಾಗಲ್ಲ, ಪ್ರತಿಯೊಬ್ಬರಿಗೂ ಒಂದೇ ಮದ್ದು ಕೊಡಕ್ಕಾಗಲ್ಲ ಸ್ನೇಹಿತರೆ. ನೋಡಿ, ಅದಕ್ಕೆ ಸ್ವಲ್ಪ ಪರಿಹಾರಗಳನ್ನು ಕೊಟ್ಟಿದ್ದೀನಿ. ಎಷ್ಟೋ ಬೇರೆ ಬೇರೆ ಲಕ್ಷಣಗಳಿಂದ ಬೇರೆ ಬೇರೆ ಪರಿಹಾರಗಳು ಸಿಗ್ತದೆ ಹೋಮಿಯೋಪತಿಯಲ್ಲಿ. ಆದ್ರೆ ಇಲ್ಲಿ ಮಾದರಿಗಾಗಿ, ಉದಾಹರಣೆಗಾಗಿ ನಾನು 4 ಪರಿಹಾರ ಕೊಟ್ಟಿದ್ದೀನಿ. 4 ತರ ಲಕ್ಷಣಗಳ ವ್ಯಕ್ತಿಗಳಿಗೆ 4 ತರ ಪರಿಹಾರ ಕೊಟ್ಟಿದ್ದೀನಿ. ಅದು ಒಂದೊಂದು ನೋಡ್ಕೊಂತ ಹೋಗೋಣ. ಸೊ ವೇಗವಂತವಾಗಿ ನೋಡ್ಕೊಂಡು ನೋಡಿ. ನಿರ್ಬಂಧಿಸಲಾಗದ ಮೂಗು ಅಂದ್ರೆ ಬ್ಲಾಕ್ಡ್ ನೋಸ್, ಸ್ರವಿಸುವಾಗ ಮೂಗು ಅಂದ್ರೆ ಕಂಟಿನ್ಯೂಸ್ ರನ್ನಿಂಗ್ ನೋಸ್, ಮತ್ತೆ ಸೀನುವಿಕೆಯ ಅಂದ್ರೆ ಸ್ನೀಜಿಂಗ್ ಬರ್ತಾ ಇರ್ತದೆ. ಇಂಥ ಲಕ್ಷಣಗಳಿದ್ರೆ ಆರ್ಸೆನಿಕ್ ಆಲ್ಬಮ್ 30 ಅಂತ ಅನ್ನೋದು ಬಳಸ್ಕೊಳ್ಳಿ. ದಿನಕ್ಕೆ 4 ಡೋಸ್ಗಳು ತಗೊಳ್ಳಿ. ಪ್ರತಿ ಡೋಸ್ಗೂ 4 ಮಾತ್ರೆಗಳು. ಇದು ನೀವು ಹೋಮಿಯೋಪತಿ ಮೆಡಿಸಿನ್ ಶಾಪ್ ಹೋದ್ರೆ ಖಂಡಿತವಾಗಿ ಕೊಡ್ತಾರೆ. ಈ ಹೆಸರು ಕೇಳಿದ್ರೆ ತಕ್ಷಣ ಕೊಡ್ತಾರೆ. ಆಮೇಲೆ ಚಳಿ ಆಗ್ತಾ ಇರ್ತದೆ, ಶೀತ ಅಂದ್ರೆ ಕೋಲ್ಡ್ ಬಂದಿದೆ, ಕೋಲ್ಡ್ ಇಂದ ತುಂಬಾ ಚಳಿಯಿಂದ ಅಂದ್ರೆ ಆಚೆ ಕಡೆ ವಿಂಟರ್ ಇದೆ ಅಂತ ಇಟ್ಕೊಳ್ಳಿ, ತುಂಬಾ ಚಳಿ ಜಾಸ್ತಿ ಇದೆ ಅಂತ ಇಟ್ಕೊಳ್ಳಿ, ಅದರಿಂದ ಶೀತ ಬಂದಿರ್ತದೆ ಸ್ವಲ್ಪ ಜನಕ್ಕೆ. ಆವಾಗ ಏನಾಗ್ತದೆ, ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಒನೆ ತನ್ನೆ ಡ್ರೈ ಕೋಲ್ಡ್ ವಿಂಡ್ಗೆ ಈಗಾಗಲೇ ಅವರು ಎದುರ್ಕೊಂಡಿರ್ತಾರೆ. ಅಂತ ಪರಿಸ್ಥಿತಿಯಲ್ಲಿ ಅವ್ರಿಗೆ ಚಳಿಯ ಭಾವನೆ ಜಾಸ್ತಿ ಇರುತ್ತೆ, ದೇಹ ಒಳಗಡೆ ಚಳಿಯ ಭಾವನೆ ಜಾಸ್ತಿ ಇರುತ್ತೆ, ತಲೆನೋವು ಜಾಸ್ತಿ ಇರುತ್ತೆ, ಕಣ್ಣುಗಳಿಂದ ನೀರು ಬರ್ತಾ ಇರ್ತದೆ, ಸೀನುವಿಕೆ ಜಾಸ್ತಿ, ಸ್ನೀಜಿಂಗ್ ಮಾಡ್ತಾ ಇರ್ತಾರೆ, ಆತಂಕ ಮತ್ತು ಭಯ ಜಾಸ್ತಿ ಇರುತ್ತೆ ಒಳಗಡೆ, ಜ್ವರದ ಭಾವನೆ ಇರ್ತದೆ. ಇಂಥವರು ಅಕೋನೈಟ್ 200 ಅನ್ನು 2 ಗಂಟೆಗೆ ಒಂದು ಡೋಸು ಬಲಿಸಿದ್ರೆ ಸ್ಥಿತಿ ಉತ್ತಮ ಆಗೋವರೆಗೂ ಮಾತ್ರ ನೀವು ಇದು ಬಳಸ್ಕೊಳ್ಳಿ. ಆಮೇಲೆ ಅದು ತ್ಯಜಿಸ್ಬೋದು, ಏನ್ ಬೇಕಾಗಿಲ್ಲ. ನೆಕ್ಸ್ಟ್ 3ನೇ ಸ್ನೇಹಿತರೆ, ಈ ಮಳೆಗಾಲದ ಕಾರಣ ಏನಾಗ್ತದೆ, ನೆಗಡಿ ಮತ್ತು ಕೆಮ್ಮು ಬರ್ತಾ ಇರ್ತದೆ. ಈ ಮಳೆಗಾಲ ಅಂದ್ರೆ ರೈನ್ ಸೀಸನ್ ಇಂದ ಅಲ್ವಾ, ಅವಾಗ ಮತ್ತೆ ಇನ್ನು ತಲಸ್ನಾನ ಮಾಡುವಾಗ ಬರ್ತಾ ಇರ್ತದೆ. ಯಾರು ಸ್ವಲ್ಪ ಜನ ತಲಸ್ನಾನ ಮಾಡಿದ ತಕ್ಷಣ ಈ ಕೋಲ್ಡ್ ಶುರು ಆಗುತ್ತೆ. ಅಂತ ಅವ್ರಿಗೆ ಡಾಲ್ಕಮರ 200 ಅನ್ನ ಇದನ್ನ ಏನ್ ಮಾಡ್ಬೇಕು, ದಿನಕ್ಕೂ 4 ಡೋಸ್ ತಗೋಬೇಕಾಗತ್ತೆ. 4 ಡೋಸ್ ಅಂದ್ರೆ ಒಂದು ಡೋಸ್ಗೆ 4 ಪಿಲ್ಸ್, 4 ಮಾತ್ರೆಗಳ ಅರ್ಥ. ನೆಕ್ಸ್ಟ್ 4ನೇದು ನೋಡಿ, ಮೂಗಿನಿಂದ ನೀರು ಹೋಗ್ತಾನೆ ಇರ್ತದೆ. ಸೊ ಉರಿತಿರುವ ಕಣ್ಣು ಪೂರ್ತಿ ಬರ್ನಿಂಗ್ ಇರುತ್ತೆ ಕಣ್ಣು ಒಳಗಡೆ. ಮತ್ತೆ ಸೀನುವಿಕ ಅಂದ್ರೆ ಪೂರ್ತಿ ಸ್ನೀಜಿಂಗ್ ಬರ್ತಾ ಇರ್ತದೆ, ತುಮ್ಮಗಲ್ಲು ಜಾಸ್ತಿ ಸ್ನೀಜಿಂಗ್ ಬರ್ತಾ ಇರ್ತದೆ ಅಲ್ವಾ. ಅದಕ್ಕೂ ಯುಪ್ರೇಷಿಯಾ 30 ಅನ್ನು ಬಳಸ್ಕೊಳ್ಳಿ ಸ್ನೇಹಿತರೆ. ಪ್ರತಿ 3 ಗಂಟೆಗೆ ಹೊಸ ತಗೊಳ್ಳಿ. ಒಂದು ಡೋಸ್ ಅನ್ನು 3 ಗಂಟೆಗೆ ಒಂದು ಡೋಸ್ ಆ ತರ ಬಳಸ್ಕೊಳ್ಳಿ. ಎಷ್ಟುವರೆಗೂ ಅಂದ್ರೆ ಗುಣ ಆಗೋವರೆಗೂ ಅಲ್ವಾ, ಸ್ಥಿತಿ ಸುಧಾರ ಆಗೋವರೆಗೂ ಮಾಡ್ಕೊಳ್ಳಿ. ಇಷ್ಟು 4 ಪರಿಹಾರಗಳು ನಾನು ಕೊಟ್ಟಿದ್ದೀನಿ. ಎಷ್ಟು ಬೇರೆ ಬೇರೆ ಹೆಚ್ಚು ಲಕ್ಷಣಗಳು ಕಾಣಿಸ್ಬೋದು, ಆ ಲಕ್ಷಣಗಳಿಗೆ ಆ ಪರಿಹಾರ ಇರ್ತ ಬಿಟ್ಟು ಸೇಮ್ ಪರಿಹಾರ ಒಂದೇ ಎಲ್ಲಾ ಲಕ್ಷಣಕ್ಕೂ ಒಂದೇ ಮೆಡಿಸನ್, ಒಂದೇ ಮದ್ದು ಸಿಗಲ್ಲ ಯಾವ್ದ್ರಲ್ಲಿ, ಹೋಮಿಯೋಪತಿಯಲ್ಲಿ. ದಯವಿಟ್ಟು ಗಮನಿಸ್ಕೊಳ್ಳಿ. ಆಮೇಲೆ ಕೆಮ್ಮಿಗೆ ನೋಡಿದೆ, ಕೆಮ್ಮು ಹೋಮಿಯೋ ಔಷಧಿ ಏನ್ ಕೆಲಸ ಮಾಡುತ್ತೆ ನೋಡಿ. ಒನೆ ಶೀತಗಾಲಿಗೆ, ಈ ಡ್ರೈ ಕೋಲ್ಡ್ ವಿಂಡ್ಗೆ ಯಾವಾಗ ಎದುರಾಗ್ತಿವೋ ಅವಾಗ
ಏನಾಗ್ತದೆ, ಈ ಹಿಂಸಾತ್ಮಕ ವಯಲೆಂಟ್ ಕೆಮ್ಮು ಅಂದ್ರೆ ಹಿಂಸಾತ್ಮಕ ಕೆಮ್ಮು ಬರುತ್ತೆ ಜಾಸ್ತಿ. ಅದು ಒಂಥರ ಈ ಕೆಮ್ಮು ಮಾಡ್ತಾನೆ ಇರ್ತಾರಲ್ವಾ. ಸೊ ಅಂಥದ್ದು ಗುಣಪಡಿಸೋದಕ್ಕೆ ಈ ಮನಸ್ಸಿನಲ್ಲಿ ಆತಂಕ ಬರುತ್ತೆ, ಮತ್ತೆ ಭಯ ಬರುತ್ತೆ. ಇದು ಯಾವಾಗ ಇಂಥದ್ದು ಏನ್ ಮಾಡ್ಬೇಕು, ಅಕೋನೈಟ್ 30 ಅಥವಾ 200. ಅಕೋನೈಟ್ 30 ಅಂದ್ರೆ ಅಕೋನೈಟ್ 30 ಅಂದ್ರೆ 30 ಇಲ್ಲ 200 ಅಂತ ಕೇಳಿ ಖಂಡಿತ ಕೊಡ್ತಾರೆ. 4 ಗಂಟೆಗೆ ಒಂದು ಡೋಸ್ ಬಳಸ್ಕೊಳ್ಳಿ ಸ್ನೇಹಿತರೆ. ಅದು ಈ ಈ ಈ ಲಕ್ಷಣಗಳಿಂದ ನಾವು ಆಚ್ಕೊಂಡು ಬರ್ಬೋದು. ಮತ್ತೆ ಮಲಗಿರುವಾಗ ಕೆಮ್ಮು ಜಾಸ್ತಿ ಬರ್ತಾ ಇರ್ತದೆ ಸ್ವಲ್ಪ ಜನಗೆ ಅಲ್ವಾ. ಸೊ ಅಂದ್ರೆ ಮಲಗಿದ್ರೆ ಜಾಸ್ತಿ ಆಗ್ತದೆ. ಇದು ಎದ್ದು ಕೂತ್ಕೊಂಡ್ರೆ ಏನಾಗಲ್ಲ, ಮಲಗಿದ ತಕ್ಷಣ ಜಾಸ್ತಿ ಆಗ್ತಾ ಇರ್ತದೆ. ಅವಾಗ ಅದು ಗುಣಪಡಿಸ್ಬೇಕಂದ್ರೆ ಈ ಮ್ಯಾಂಗನಮ್ ಅಸೆಟ್ 30 ಅಂತ ಬಳಸ್ಕೊಳ್ಳಿ. 4 ಗಂಟೆಗೆ ಒಂದು ಡೋಸು ಖಂಡಿತವಾಗಿ ಗುಣ ಆಗುತ್ತೆ. ಮತ್ತೆ ರಾತ್ರಿಯಲ್ಲಿ ಕೆಮ್ಮು ಮತ್ತೆ ಹಗಲಲ್ಲಿ ಹಗಲಲ್ಲಿ ಅತಿಸಾರ ಡಯರಿ ಆಗ್ತಾ ಇರ್ತದೆ, ಲೂಸ್ ಮೋಷನ್ ಆಗ್ತದೆ, ರಾತ್ರಿಯಲ್ಲಿ ಕೆಮ್ಮು ಜಾಸ್ತಿ ಬರ್ತಾ ಇದೆ. ಇಂಥದ್ದು ನಾವು ಕ್ಯೂರ್ ಮಾಡ್ಕೋಬೇಕಂದ್ರೆ ಪೆಟ್ರೋಲಿಯಂ 30 ಅನ್ನ 4 ಗಂಟೆಗೆ ಒಂದು ಡೋಸ್ ತಗೊಳ್ಳಿ, ಖಂಡಿತವಾಗಿ ಗುಣ ಆಗುತ್ತೆ. ಸೊ ಒನೆ ಮತ್ತು ನೋವಿನ ಕೆಮ್ಮು ತಲೆನೋವು ಅಂದ್ರೆ ಈ ಡ್ರೈ ಕಾಫ್ లేదా ಡ್ರೈ ಅಂಡ್ ವೆಟ್ ಕಾಫ್ ಅಂತ ಇರ್ತಲ್ಲ, ಆ ಎರಡರಲ್ಲಿ ತಲೆನೋವು ಜಾಸ್ತಿ ಬರೋದು, ಚಲನೆಯಿಂದ ಕೆಟ್ಟದಾಗೋದು. ಸ್ವಲ್ಪ ಮೂವ್ಮೆಂಟ್ ಮಾಡಿದ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಓಡಾದ್ರೆ ಏನಾಗ್ತದೆ ಅಂದ್ರೆ ಜಾಸ್ತಿ ಆಗ್ತಾ ಇರುತ್ತೆ ಈ ಕೆಮ್ಮು. ಅಂತದಕ್ಕೆ ಏನ್ ಮಾಡ್ಬೇಕು, ಈ ಅತಿಯಾದ ಬಾಯಾರಿಕೆ ಅಂದ್ರೆ ಜಾಸ್ತಿ ನೀರು ಕುಡಿಬೇಕು ಅಂತ ಅನಿಸ್ತಾ ಇರ್ತಲ್ವಾ ಅವಾಗ, ಮತ್ತೆ ಮಲಬದ್ಧತೆ ಜಾಸ್ತಿ ಇರುತ್ತೆ. ಈ ಲಕ್ಷಣಗಳು ಸೇರ್ಕೊಂಡಿದ್ರೆ, ಈ ಲಕ್ಷಣ ಕಾಣಿಸಿದ್ರೆ ಯಾರಿಗಾನ, ನೀವು ಬ್ರಯೇನಿಯಾ 30 ಇಲ್ಲ 200 ಬಳಸ್ಕೊಳ್ಳಿ. ಅದು 4 ಗಂಟೆಗೆ ಒಂದು ಡೋಸ್ ತಗೊಳ್ಳಿ, ಖಂಡಿತವಾಗಿ ನಿಮಗೆ ಬೇಗ ಗುಣ ಆಗುತ್ತೆ ಸ್ನೇಹಿತರೆ. ಇದು ಅರ್ಥ ಮಾಡ್ಕೊಳ್ಳಿ. ಸೊ ಇಷ್ಟು ಪರಿಹಾರಗಳು ನಾವು ಕೆಮ್ಮಿಗೆ ನೋಡ್ಕೋಬಹುದು ಸ್ನೇಹಿತರೆ. ಮತ್ತೆ ಕೊನೆಯದಾಗಿ ಇವತ್ತು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ದಿವಸ ನಾವು ಪಿರಮಿಡ್ ವಿಶಿಷ್ಟತೆ ತಿಳ್ಕೊಂತಾ ಇದ್ವಿ. ಪಿರಮಿಡ್ ಅಂದ್ರೆ ಏನು, ಪಿರಮಿಡ್ ವಿಶಿಷ್ಟತೆ ಏನು, ಅದು ಯಾವ ತರ ನಾವು ಬಳಸ್ಕೋಬಹುದು, ಆ ಶಕ್ತಿಯನ್ನು, ಪಿರಮಿಡ್ ಶಕ್ತಿ, ವಿಶ್ವಶಕ್ತಿನ ಯಾವ ತರ ಬಳಸ್ಕೊಳ್ಬಹುದು, ಈಗಾಗಲೇ ಒಂದು ಸಪರೇಟ್ ಸೆಷನ್ ನೋಡಿದ್ವಿ. ಆದ್ರೆ ಪ್ರತಿಯೊಂದು ದಿವಸ ನಾವು ಇವತ್ತಿಂದ ಪ್ರತಿಯೊಂದು ದಿವಸ ಒಂದೊಂದು ಪ್ರಯೋಜನ, ಈ ಪಿರಮಿಡ್ ಇಂದ ಆಗುವಂತ ಒಳ್ಳೆ ಪ್ರಯೋಜನಗಳು ಎಷ್ಟೋ ಇದೆ. ಅದರಲ್ಲಿ ಒಂದೊಂದು ಪ್ರಯೋಜನ ನಾವು ನೋಡ್ತಾ ಹೋಗ್ತಾ ಇದ್ವಿ. ಮೊನ್ನೆ ದಿವಸ 2 ಪ್ರಯೋಜನಗಳು ನೋಡಿದ್ವಿ. ಇವತ್ತಿನ ಇನ್ನೂ 2 ಪ್ರಯೋಜನ ನೋಡೋಣ. ಸೊ ನೋಡಿ, ಪಿರಮಿಡ್ ನಿಮ್ಗೆ ಆಗಲೇ ಗೊತ್ತು. ಪಿರಮಿಡ್ ಅನ್ನೋದು ಒಂದು ವಿಶಿಷ್ಟ ಕಟ್ಟಡ. ಇದು ಸ್ಯಾಕ್ರೆಡ್ ಜಾಮೆಟ್ರಿ ಅಂತ ಹೇಳ್ತೀವಿ. ಈ ವಿಶ್ವದಲ್ಲಿ ಈ ಪಿರಮಿಡ್ ಸಂಗ್ರಹಿಸಿಕೊಳ್ಳುವಂತ ವಿಶ್ವಶಕ್ತಿ ಯಾವ ಕಟ್ಟಡ ಸಂಗ್ರಹಿಸ್ಕೊಳಲ್ಲ ಅಂತ ಹೇಳ್ತೀನಿ ನಾನು. ಆದ್ರೆ ಯಾವ ತರ ಸಂಗ್ರಹಿಸ್ಕೊಂತದೆ, ಯಾವ ಪರಿಸ್ಥಿತಿಯಲ್ಲಿ ಸಂಗ್ರಹಿಸ್ಕೊಂತದೆ ಅಂದ್ರೆ, ಪಿರಮಿಡ್ ಒಳಗಡೆ ಇರುವಂತ ಕೋನ, ಈ ಗೋಲ್ಡನ್ ಆಂಗಿಲ್ ಅಂತ ಕರಿತೀವಿ ನಾವು. ಈಜಿಪ್ಟ್ ಪಿರಮಿಡ್ಗೆ ಇದೆಯೋ ಅದೇ ಆಂಗಿಲ್ ಇರಬೇಕು. ಏನ್ ಆಂಗಿಲ್ ಅಂತಂದ್ರೆ, ಆ ಕೋನ ಏನಂತಂದ್ರೆ ಈ ಬೇಸ್ ಅಂತ ಇರ್ತೀವಲ್ಲ, ಆಧಾರಕ್ಕೂ ಮತ್ತೆ ಈ ಸ್ಲೋಪ್ ಇದೆ ನೋಡಿ, ಈ ಎಡ್ಜ್ಗೂ ಮತ್ತೆ ಈ ಬೇಸ್ ಮಧ್ಯೆ ಇರುವಂತ ಆ ಆಂಗಿಲ್ ಏನಿದೆಯೋ, ಆ ಕೋನ ಏನಿದೆಯೋ, ಅದನ್ನೇ ನಾವೇನ್ ಹೇಳ್ತೀವಿ ಅಂದ್ರೆ ಈ ಗೋಲ್ಡನ್ ಆಂಗಿಲ್ ಅಂತ ಕರಿತೀವಿ. ಅದು 51 ಡಿಗ್ರೀಸ್ 52 ಮಿನಿಟ್ಸ್ 10 ಸೆಕೆಂಡ್ಸ್ ಇಲ್ಲ 25 ಸೆಕೆಂಡ್ ಇರ್ತದೆ. ಅಷ್ಟು ನೀವು ನಿರ್ವಹಿಸ್ಕೊಂಡ್ರೆ, ಅಷ್ಟು ಕೋನ ನೀವು ಅಚೀವ್ ಮಾಡಿದ್ರೆ, ಸಾಧಿಸಿದ್ರೆ, ಖಂಡಿತವಾಗಿ ಆ ಕಟ್ಟಡ ಮಾತ್ರ ಈ ಪಿರಮಿಡ್ ತರ ಕೆಲಸ ಮಾಡ್ತದೆ. ಇಲ್ಲ ಅಂದ್ರೆ ಬೇರೆ ಬೇರೆ ಪಿರಮಿಡ್ ತರ ಕಾಣಿಸ್ತದೆ, ಆದ್ರೆ ಪಿರಮಿಡ್ ಬರುವಂತ ಶಕ್ತಿ ಬೇರೆ ಕಟ್ಟಡದಲ್ಲಿ ಇರಲ್ಲ. ಈಗ ನೋಡಿ, ಗರ್ಭಗುಡಿಯಲ್ಲಿ ಹೆಂಗಿರ್ತದೆ, ಅದೊಂದು ಪಿರಮಿಡ್ ಆಕಾರ ಇರ್ತದೆ. ಆದ್ರೆ ಮೇಲೆ ಪಿರಮಿಡ್ ಆಕಾರ ಇರ್ಬೋದು, ಕೋನ್ ರೂಪೇನೆ ಇರ್ತದೆ, ಕೋನ್ ರೂಪ ಅಲ್ವಾ. ಅದು ಆಕ್ಚುಲ್ ಪಿರಮಿಡ್ ಅಲ್ಲ. ಸೊ ಅದಕ್ಕೋಸ್ಕರ ಪಿರಮಿಡ್ ಅಂದ್ರೆ ಈ ಪ್ರತ್ಯೇಕ ಆಂಗಿಲ್ ಅನ್ನೋದು ಪ್ರತಿಯೊಬ್ಬರು ಸಾಧಿಸಬೇಕು ನಿರ್ಮಾಣ ಟೈಮಲ್ಲಿ. ಸೊ ಖಂಡಿತವಾಗಿ ಆತರ ಮಾಡ್ಕೊಳ್ಳಿ. ಪಿರಮಿಡ್ ಅಷ್ಟು ಅದ್ಭುತವಾದ ಶಕ್ತಿ ಸಂಗ್ರಹಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೆ. ನೋಡಿ, ಈಗ 2 ಪ್ರಯೋಜನಗಳು ಇವತ್ತಿನ ಕಾರ್ಯಕ್ರಮ ನೋಡೋಣ. ಏನು 2 ಪ್ರಯೋಜನಗಳಂದ್ರೆ, ಬುದ್ಧಿ ಮೊತ್ತವನ್ನು ಅಂದ್ರೆ ಇಂಟೆಲಿಜೆನ್ಸ್ ಚುರುಕುಗೊಳಿಸೋದು. ನೋಡಿ ಸ್ನೇಹಿತರೆ, ಈ ಪಿರಮಿಡ್ ಎನರ್ಜಿ ತಗೊಂತ, ಈ ಪಿರಮಿಡ್ ಶಕ್ತಿ ನಾವು ಬಳಸ್ಕೊಂತ, ಪಿರಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಹೋದ್ರೆ, ಈ ಧ್ಯಾನದಿಂದ ಈಗಾಗಲೇ ಹೇಳ್ಕೊಂಡಿದ್ವಿ, ಧ್ಯಾನದಿಂದನೇ ಹೆಚ್ಚು ಶಕ್ತಿ ಬರುತ್ತೆ, ವಿಶ್ವಶಕ್ತಿ ಸಂಗ್ರಹಿಸ್ಕೊಂತೀವಿ ನಮ್ಮ ಎನರ್ಜಿ ಬಾಡಿಯಲ್ಲಿ, ಅಂದ್ರೆ ಪ್ರಾಣಮಯ ಕೋಶಕ್ಕೆ ಎಷ್ಟು ಸಂಗ್ರಹಿಸ್ಕೊಂತೀವಿ. ಆದ್ರೆ ಪಿರಮಿಡ್ ಒಳಗಡೆ ಕೂತ್ಕೊಂಡ್ರೆ 3ರಷ್ಟು ಜಾಸ್ತಿ ಶಕ್ತಿ ನಾವು ಸಂಗ್ರಹಿಸ್ಕೋಬಹುದು. ಈಗಾಗಲೇ ಗೊತ್ತದು. ಅಂದ್ರೆ ಅಷ್ಟು ಶಕ್ತಿ ಸಂಗ್ರಹಿಸ್ಕೊಂಡು ಏನಾಗ್ತದೆ ಸ್ನೇಹಿತರೆ, ನಮ್ಮ ಬುದ್ಧಿ ಅಂದ್ರೆ ನಮ್ಮ ಒಳಗಡೆ ಇರುವಂತ ಮೆದುಳು ಒಳಗಡೆ ಇರುವಂತ ಈ ಬುದ್ಧಿಯತ, ಆ ಇಂಟೆಲೆಕ್ಟ್ ಆಗ್ಬೋದು. ಮತ್ತೆ ಹೆಚ್ಚು ಏನಾಗ್ತದೆ, ನಾವು ಏನ್ ಮಾಡಿದ್ರು ಏನ್ ಮಾಡ್ತೀವಿ ಅಂದ್ರೆ ಹೆಚ್ಚು ಬುದ್ಧಿವಂತವಾಗಿ ನಾವು ಕೆಲಸ ಮಾಡ್ತಾ ಹೋಗ್ತೀವಿ ಅಲ್ವಾ. ಆಮೇಲೆ ನಮ್ಗೆ ಮೆದುಳು ಅನ್ನೋದು ತುಂಬಾ ಶಾರ್ಪ್ ಆಗತ್ತೆ. ಅದೊಂದೇ ಅಲ್ಲ, ನಾವು ಆತ್ಮ ಜೊತೆಗೆ ಇದ್ದು ಕೆಲಸ ಮಾಡ್ತಾ ಇರ್ತೀವಿ, ಆತ್ಮಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಯಾವಾಗ ನೀವು ಆತ್ಮಸ್ಥಿತಿಯಲ್ಲಿ ಕೆಲಸ ಮಾಡ್ತಾ ಹೋದ್ರೋ, ಆವಾಗ ನಿಮ್ಮ ಮನಸ್ಸನ್ನು ಕೇಳಿಸಲ್ಲ ನೀವು. ಅಂದ್ರೆ ಮನಸ್ಸು ಎಷ್ಟೋ ಹೇಳ್ತಾ ಇರ್ತದೆ, ಬೇರೆ ಮನಸ್ಸಲ್ಲಿ ಇರೋದೇ ಮಾಲಿನ್ಯ. ಆ ಮನಸ್ಸು ನಿಮ್ಗೆ ಹೇಳ್ಕೊಡ್ತಾ ಇರೋದೇ ಕೆಟ್ಟದಾಗಿ ಹೇಳ್ಕೊಡ್ತಾ ಇರ್ತದೆ. ಇದು ಮಾಡಿ ಅದು ಮಾಡಿ ಅಂತ ಎಲ್ಲ ಕೆಟ್ಟದ್ದು ಹೇಳ್ಕೊಡ್ತದೆ. ಅದೆಲ್ಲ ನಾವು ಪಾಲನೆ ಮಾಡಲ್ಲ. ಯಾವಾಗ ನಮ್ಮ ಒಳಗಡೆ ಹೆಚ್ಚು ಶಕ್ತಿ ಇದ್ರೆ, ಹೆಚ್ಚು ಶಕ್ತಿ ಹೆಂಗಿಂದ ಬಂತು, ಧ್ಯಾನದಿಂದ ಬಂತು, ಮತ್ತೆ ಪಿರಮಿಡ್ ಧ್ಯಾನದಿಂದ ಬಂತು. ಪಿರಮಿಡ್ ಧ್ಯಾನ ಹೆಚ್ಚು ಮಾಡುವಾಗ ನಮ್ಮ ಒಳಗಡೆ ವಿಶ್ವಶಕ್ತಿ ಹೆಚ್ಚಾಗಿದೆ. ಅಂದ್ರೆ ನಮ್ಮ ಪ್ರಾಣಮಯ ಕೋಶದಲ್ಲಿ ಹೆಚ್ಚು ಪ್ರಾಣಶಕ್ತಿ ಇದೆ ಅಲ್ವಾ. ಸೊ ಇಂಥ ಶಕ್ತಿ ಇರುವಾಗ ನಾವು ಯಾವುದೇ ಕಾರಣಕ್ಕೂ ಮನಸ್ಸು ಹೇಳೋದು ಕೇಳಲ್ಲ. ಮನಸ್ಸು ಹೇಳೋದು ಕೇಳಿಲ್ಲ ಅಂದ್ರೆ
ಖಂಡಿತವಾಗಿ ನೀವು ನಿಮ್ಮ ಬುದ್ಧಿಯಲ್ಲಿರೋದು ಮತ್ತೆ ನಿಮ್ಮ ಇಂಟೆಲಿಜೆನ್ಸ್ ಬುದ್ಧಿಮತ್ತೆಯನ್ನು ಏನ್ ಹೇಳತ್ತೋ ಅದು ಮಾತ್ರ ಕೇಳ್ತಾ ಹೋಗ್ತೀರಿ. ಅವಾಗ ನಿಮ್ಮ ಜೀವನ ನಿಜವಾಗಿ ಆನಂದವಾಗಿ ನಡ್ಸ್ಕೋಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ಮನಸ್ಸನ್ನು ಸಾಯಿಸಬೇಕು, ಮನಸ್ಸನ್ನು ಪಕ್ಕಿಡ್ಬೇಕು, ಮನಸ್ಸನ್ನು ನಿಯಂತ್ರಣ ಮಾಡ್ಬೇಕಂದ್ರೆ ನಿಮ್ಮ ಒಳಗಡೆ ಹೆಚ್ಚು ಶಕ್ತಿ ಬೇಕಾಗಿದೆ. ಅದೇ ಪ್ರಾಣಶಕ್ತಿ, ಅದೇ ವಿಶ್ವಶಕ್ತಿ ಹೆಚ್ಚು ಬೇಕಾಗಿದೆ. ಮಾನಸಿಕ ಶಕ್ತಿ ಹೆಚ್ಚಿರಬೇಕು. ಆ ಮಾನಸಿಕತೆ ಹೆಚ್ಚಿರುವಾಗ ನೀವೇನಾಗ್ತೀರಿ ಅಂದ್ರೆ ನೀವು ಮಾಸ್ಟರ್ ಆಗ್ತೀರಿ, ಮೈಂಡ್ ಸರ್ವೆಂಟ್ ಆಗತ್ತೆ, ಅಂದ್ರೆ ಮೈಂಡ್ ಬಾನಿಸ ಆಗತ್ತೆ, ನಿಮ್ ಕೆಲಸದಾರ ಆಗ್ತಾರೆ, ನೀವು ಯಜಮಾನಿ ಆಗ್ತೀರಿ. ಈಗೇನಾಗಿದೆ, ಎಷ್ಟೋ ಜನ ನೋಡ್ತಾ ಇರ್ತೀವಲ್ಲ, ನಾವು ನೋಡ್ತಾ ಇರುವಾಗ ಎಲ್ಲರೂ ನಾವು ಏನಾಗಿದ್ವಿ, ಬಾನಿಸ ಆಗಿದ್ವಿ. ನಾವು ಕೆಲಸದಾರಾಗಿ ನಮ್ಮ ಮೈಂಡ್ ಏನಾಗಿದೆ, ನಮ್ಮ ಮನಸ್ಸು ಏನಾಗಿದೆ ಅಂದ್ರೆ ನಮ್ಗೆ ಯಜಮಾನಿ ಆಗಿದೆ. ಅದಕ್ಕೋಸ್ಕರ ಅವ್ರು ಅದು ಹೇಳೋದಂತ ಕೇಳ್ಕೊಂಡು ಅದು ಹೇಳೋದೆಲ್ಲ ನಾವು ಮಾಡ್ತಾ ಹೋಗಿ ನಮ್ಮ ಜೀವನವನ್ನೇ ನಿಜವಾಗಿ ಒಂಥರ ಅಪಾಯ ಮಾಡ್ಕೊಡ್ತೀವಿ. ಪ್ರಮಾದ ಸ್ಥಿತಿಯಲ್ಲಿ ನಾವು ತಂದಿಟ್ಕೊಂಡು ಸ್ನೇಹಿತರೆ, ಅದು ಒಳ್ಳೇದಲ್ಲ. ಓಕೆ, ಇದು ಬುದ್ಧಿಯನ್ನು ಹೆಚ್ಚು ಮಾಡತ್ತೆ. ಯಾವುದು ಪಿರಮಿಡ್ ಶಕ್ತಿ ಇಲ್ಲ ನಮ್ಮ ವಿಶ್ವಶಕ್ತಿ. ಪಿರಮಿಡ್ ಒಳಗಡೆ ಧ್ಯಾನ, ಪಿರಮಿಡ್ ಇಂದ ಅಷ್ಟು ಒಳ್ಳೆ ಲಾಭ ಇದೆ ಸ್ನೇಹಿತರೆ, ಅದು ಅರ್ಥ ಮಾಡ್ತೀವಿ. ಆಮೇಲೆ ಕೊನೆಯದಾಗಿ ಹಾರ್ಮೋನ್ ಲೆವೆಲ್ಸ್ನು ತುಂಬಾ ಸಮತೋಲನಗೊಳ್ತದೆ, ಅಂದ್ರೆ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತದೆ. ನೋಡಿ ಸ್ನೇಹಿತರೆ, ಈ ಹೆಚ್ಚು ಪ್ರಾಣಶಕ್ತಿ, ಹೆಚ್ಚು ನಮ್ಮ ಒಳಗಡೆ ಇರುವಂತಹ ವಿಶ್ವಶಕ್ತಿ, ಪ್ರಾಣಶಕ್ತಿ ಹೆಚ್ಚಿರುವಾಗ ಈ ಪಿರಮಿಡ್ ಇಂದ ನಾವು ತಗೊಂಡು ಪಿರಮಿಡ್ ಧ್ಯಾನದಿಂದ ಬಂದಿರುವಂತಹ ಆ ಶಕ್ತಿಯಿಂದ ಏನಾಗ್ತದೆ, ನಮ್ಮ ದೇಹ ಒಳಗಡೆ ಈಗಾಗಲೇ ಎಷ್ಟೋ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರ್ತದೆ ಅಲ್ವಾ. ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾಕಾಗತ್ತೆ ಸ್ನೇಹಿತರೆ? ಮೊದಲನೇದು ನಮ್ಮ ಆಹಾರ ಪದಾರ್ಥದಿಂದ, ನಮ್ಮ ಆರೋಗ್ಯ ಶೈಲಿಯಿಂದ ಈಗಾಗಲೇ ಎಲ್ಲ ಜನಕ್ಕೆ ಏನಾಗಿದೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಹೆಚ್ಚಾಗಿ ಚಿಕ್ಕ ಮಕ್ಕಳು 8 ರಿಂದ 10 ವರ್ಷ ಒಳಗಡೆ ಹೆಣ್ಮಕ್ಳು ಏನಾಗ್ತಾರೆ, ಅವರು ಮೆಚೂರ್ ಆಗ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಅದು ಕೆಟ್ಟ ಪರಿಸ್ಥಿತಿ ಈಗಾಗಲೇ ನಾವು ಅನುಭವಿಸ್ತಾ ಇದ್ದೀವಿ ನಿಜವಾಗಿ ಈ ಸಮಾಜದಲ್ಲಿ. ಅದು ಬೇಕಾಗಿಲ್ಲ ಅಂತದ್ದು, ಬಟ್ ಆಗಿದೆ. ಯಾಕಾಗಿದೆ ಅಂದ್ರೆ ಯಾರಿಗೂ ಗಮನ ಇಲ್ಲ ಆಹಾರದ ಮೇಲೆ, ಆರೋಗ್ಯದ ಮೇಲೆ, ಈ ಆರೋಗ್ಯ ವಿಧಾನಗಳು, ಆಹಾರ ವಿಧಾನಗಳ ಮೇಲೆ ಯಾರಿಗೂ ಗಮನ ಇಲ್ಲ. ಸೊ ಖಂಡಿತವಾಗಿ ಗಮನ ಇಲ್ಲ. ಅದಕ್ಕೋಸ್ಕರನೇ ಈ ಕೆಟ್ಟದಾಗಿರೋದು, ಇಂಥ ಪರಿಸ್ಥಿತಿ ನಾವು ಉಂಟಾಗಿದೆ. ಆದ್ರೆ ಸ್ನೇಹಿತರೆ, ಏನ್ ಮಾಡ್ಬೇಕಂದ್ರೆ ನಾವು ಅದು ಸರಿಪಡಿಸ್ಕೊಂಡ ಹೋಗ್ಬೇಕು. ಅಂದ್ರೆ ಆಹಾರನ ಸರಿಪಡಬೇಕು, ಆರೋಗ್ಯ ವಿಧಾನ ಸರಿಪಡಿಸ್ಕೊಂಡು ಹೋಗ್ಬೇಕು. ಅವಾಗ ಖಂಡಿತವಾಗಿ ಮತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ. ಆದ್ರೆ ನಮ್ಮ ಪಿರಮಿಡ್ ಶಕ್ತಿಯಿಂದನೂ, ಪಿರಮಿಡ್ ಒಳಗಡೆ ಕೂತ್ಕೊಂಡು ಧ್ಯಾನ ಮಾಡಿದ್ರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಸಹ ನಾವು ಕರೆಕ್ಟ್ ಮಾಡ್ಕೋಬಹುದು. ಅಷ್ಟು ಒಳ್ಳೆ ಸಾಮರ್ಥ್ಯ ಇದಕ್ಕೆ, ಯಾವ್ದಕ್ಕೆ, ಪಿರಮಿಡ್ ಶಕ್ತಿ. ಅರ್ಥ ಮಾಡ್ಕೊಳ್ಳಿ. ಏನ್ ಮಾಡತ್ತೆ, ಜೀವಕೋಶಗಳಿದೆಲ್ಲ, ನಮ್ಮ ಜೀವಕೋಶ ಯಾವುದಿದೆಯೋ ಆ ಜೀವಕೋಶಗಳನ್ನು ಸುಧಾರಿಸ್ತದೆ. ಮತ್ತೆ ಜೀವಕೋಶಗಳು ಹೆಚ್ಚು ಶಕ್ತಿ ಕೊಡುತ್ತೆ. ಯಾವುದು, ಈ ಪಿರಮಿಡ್ ಶಕ್ತಿ ಅಲ್ವಾ. ಅವಾಗ ಆ ಜೀವಕೋಶಗಳು ಒಳ್ಳೆ ಕೆಲಸ ಮಾಡ್ತಾ ಹೋದ್ರೆ ಏನಾಗ್ತದೆ, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತೆ ಕರೆಕ್ಟ್ ಮಾಡ್ಕೊಂತ ಹೋಗ್ಬೋದು. ಹಾರ್ಮೋನ್ ಇಂಬ್ಯಾಲೆನ್ಸ್ ತಾನಂತದೇ ಕೊಟ್ಟು ಹೋಗ್ತದೆ. ಅವಾಗ ಮತ್ತೆ ನೀವು ಅದೆಲ್ಲ ಗುಣಪಡಿಸ್ಕೊಂಡ್ರೆ ನಿಮ್ಮ ಆರೋಗ್ಯ ಅನ್ನೋದು ತುಂಬಾ ಚೆನ್ನಾಗಾಗ್ತದೆ ಸ್ನೇಹಿತರೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಈಗಲೇ ನೋಡಿ, ಮಹಿಳೆಯರು ನೋಡಿ, ದೊಡ್ಡವರು, ಅವ್ರಿಗೆ ಏನಾಗ್ತದೆ, ಚಿಕ್ಕ ಮಕ್ಕಳು ಒಂದು ಕಡೆ ಇಡಿ, ಮತ್ತೆ ದೊಡ್ಡ ಮಹಿಳೆಯರು ಏನಾಗ್ತಾ ಇದ್ರೆ, ಅವ್ರ ಹೊರಗಡೆ, ವಯಸ್ಸಾದ ಮಹಿಳೆಯರು ಅವ್ರ ಹೊರಗಡೆನು ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ತುಂಬಾ ಕೆಟ್ಟದಾಗಿದೆ. ಅವರು ಋತುಸ್ರಾವ ಕರೆಕ್ಟ್ ಆಗಲ್ಲ, ಆದ್ರೆ ಹೆಚ್ಚಾಗ್ತದೆ, ಇಲ್ಲಾಂದ್ರೆ ಕಡಿಮೆ ಆಗ್ತದೆ. ಕರೆಕ್ಟ್ ಸಮಯಕ್ಕೆ ಬರಲ್ಲ, ಸರಿಯಾದ ಸಮಯಕ್ಕೆ ಋತುಸ್ರಾವ ಬರಲ್ಲ. ಇದೆಲ್ಲ ಪ್ರಾಬ್ಲಮ್ಸ್ ಯಾಕೆ ಬಂದಿದೆ, ಸಮಸ್ಯೆಗಳು ಯಾಕೆ ಬಂದಿದೆ ಅಂದ್ರೆ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾನೆ ಅರ್ಥ ಮಾಡ್ಕೋಬೇಕು. ಅದೊಂದೆಲ್ಲ. ಈಗ ನೋಡಿ, ಮೆನೋಪಾಸ್ಗೆ ಹೋಗ್ತಾರೆ. ಮೆನೋಪಾಸ್ ಅನ್ನೋದು 40-45 ವರ್ಷಕ್ಕೆ ಬರ್ಬೇಕಲ್ವಾ. ಈಗ ಮೆನೋಪಾಸ್ ಯಾಕೆ ಬರ್ತಾ ಇದೆ, ಎಷ್ಟು ಬೇಗ ಬರ್ತಾ ಇದೆ ಗೊತ್ತಾ, 30-35ಗೆ ಬರ್ತಾ ಇದೆ. ಅಂದ್ರೆ ಆ ಋತುಸ್ರಾವ ಪೂರ್ತಿ ಸ್ಟಾಪ್ ಆಗತ್ತೆ, ಪೂರ್ತಿ ನಿಲ್ಸ್ಬಿಡ್ತಾರೆ. ಆ ಪೂರ್ತಿ ನಿಂತೋದ್ರೆ ಆ ಋತುಸ್ರಾವ ಅನ್ನೋದು ಸ್ನೇಹಿತರೆ, ಋತುಸ್ರಾವ ಮಹಿಳೆಯರಿಗೆ ಒಂದು ದೊಡ್ಡ ವರ. ಯಾಕಂದ್ರೆ ಅವ್ರ ಒಳಗಡೆ ಯಾವ್ದಾವ್ದು ವಿಷ ಪದಾರ್ಥಗಳು ಉತ್ಪನ್ನ ಆಗ್ತಾ ಇರ್ತದೋ, ದೇಹ ಒಳಗಡೆ ಯಾವ್ದಾವ್ದು ಟಾಕ್ಸಿನ್ಸ್ ಉತ್ಪನ್ನ ಆಗ್ತಾ ಇರ್ತದೋ, ಅಂದ್ರೆ ಏನಾಗ್ತದೆ, ನಮ್ಮ ಮೇಲ್ಗೆ ಅಂದ್ರೆ ಪುರುಷರಿಗೆ ಅದು ಅವಕಾಶ ಇಲ್ಲ. ಪುರುಷರಿಗೆ ಈ ವಿಷ ಪದಾರ್ಥಗಳು ತ್ಯಜಿಸಕ್ಕೆ ನಿಮ್ಗೆ ಇರೋದು ಒಂದೇ, ಬೆವರು, ಇಲ್ಲ ಅಂದ್ರೆ ಗಾಳಿ, ಅಂದ್ರೆ ನಾವು ಬಿಡುವಂತ ಗಾಳಿ, ಇಲ್ಲ ಅಂದ್ರೆ ಮಲ, ಇಲ್ಲ ಅಂದ್ರೆ ಮೂತ್ರ, ಇಷ್ಟೇ ಇರೋದು ನಮ್ಗೆ. ಆದ್ರೆ ಮಹಿಳೆಯರಿಗೂ ಒಂದು ದೊಡ್ಡ ಅವಕಾಶ ಕೊಟ್ಟಿದ್ದಾರೆ ದೇವರು. ಯಾಕಂದ್ರೆ ಅವ್ರಿಗೆ ಓವರಿಸ್ ಇದೆ, ಮತ್ತೆ ಗರ್ಭಾಶಯ ಇದೆ, ಅಂಡಾಶಯ ಇದೆಲ್ಲ ಇದೆಲ್ಲ. ಸೊ ಅದೆಲ್ಲಾನು ಅಲ್ಲೆಲ್ಲ ಜಾಸ್ತಿ ಪ್ರಕ್ರಿಯೆ ನಡೀತದೆ. ಒಂದು ಮಗು ಹುಟ್ಟಬೇಕಂದ್ರೆ ಅಷ್ಟು ಈಜಿಲ್ಲ, ಅಷ್ಟು ಸಾಮಾನ್ಯ ಅಲ್ಲ ಅದು ಅಲ್ವಾ. ಅದು ಒಂದು ದೊಡ್ಡ ಪ್ರಕ್ರಿಯೆ. ಸೊ ಅದಕ್ಕೆಲ್ಲದಕ್ಕೂ ಬೇಕಾಗಿರುವಂತ ಪರಿಸ್ಥಿತಿ, ಬೇಕಾಗಿರುವಂತ ಒಂದು ಅರೇಂಜ್ಮೆಂಟ್ಸ್ ಅನ್ನೋದು ಒಳಗಡೆ ದೇವರು ಈಗಾಗಲೇ, ಅಂದ್ರೆ ನಮ್ಮ ಸೃಷ್ಟಿಕರ್ತ ಮಾಡಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಆ ದೊಡ್ಡ ವರ ಅದು ನಿಂತ್ಕೊಳ್ಬಾರ್ದು. ಅದು ನಿಂತ್ಕೊಂಡೋದು ಬೇಗ ಆಗಿದ್ರೆ, ಅಂದ್ರೆ ಬೇಗ ಪ್ರೀ ಮೆನೋಪಾಸ್ ಕಂಡೀಷನ್ ಅಂತ ಹೇಳ್ತೀವಿ ನಾವು. ಸೊ ಅಂದ್ರೆ ಜಾಸ್ತಿ ಬೇಗವಂತವಾಗಿ ಈ ಮೆನೋಪಾಸ್ ಬರ್ತಾ ಇದೆ. ಆ ತರ ಆಗಿದ್ರು ಸ್ನೇಹಿತರೆ, ಖಂಡಿತವಾಗಿ ಅವರಿಗೆ ರೋಗಗಳು ಶುರು ಆಗತ್ತೆ.
ಯಾವಾಗ ಮೆನೋಪಾಸ್ ಶುರು ಆಗ್ತದೋ ಈಗಾಗಲೇ ಅಲ್ಲಿಂದ ಶುರು ಆಗುತ್ತೆ ಅವ್ರಿಗೆ ರೋಗಗಳು ಬರೋದು ಶುರು ಆಗುತ್ತೆ ಸ್ನೇಹಿತರೆ. ಅಷ್ಟುವರೆಗೂ ರೋಗಗಳು ಕಡಿಮೆನೇ ಇರ್ತದೆ, ಮಹಿಳೆಯರು ಆರೋಗ್ಯವಂತವಾಗಿ ಇರ್ತಾರೆ. ಮೆನೋಪಾಸ್ ಅನ್ನೋದು ಅಷ್ಟು ಒಳ್ಳೇದಲ್ಲ. ಆದ್ರೆ ಬರ್ತದೆ, ಆದ್ರೆ ಅದು ಸ್ವಲ್ಪ ವೇಗವಂತವಾಗಿ ಬರಬಾರ್ದು, ಸ್ವಲ್ಪ ಡಿಲೇ ಆಗಿ ಬರಬೇಕು. ಒಂದು 40-45 ಬಂದ್ರೆ ಅದು ತುಂಬಾ ಒಳ್ಳೇದು. ಅದು ಸಾಮಾನ್ಯ ನೈಸರ್ಗಿಕವಾಗಿ ಆಗಿರುವಂತದ್ದು ನಾವು ಅರ್ಥ ಮಾಡ್ಕೋಬಹುದು ಅಲ್ವಾ. ಸೊ ಇದು ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನೋದು ಈ ತರ ಕಡಿಮೆ ಆಗ್ತಾ ಹೋಗ್ತದೆ, ಯಾವುದು ನಮ್ಮ ಪಿರಮಿಡ್ ಶಕ್ತಿ ಅಂತ ಸ್ನೇಹಿತರೆ. ಸೊ ಇಷ್ಟೆಲ್ಲ ಅಂಶಗಳು ತಿಳ್ಕೊಂಡು, ಇಷ್ಟೆಲ್ಲ ಅಂಶಗಳು ನೀವು ಕೇಳಿಸ್ಕೊಂಡು ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ತೆ.